ಮಾರ್ನಿಂಗ್. ಟ್ರಾವೆಲಿಂಗ್ ಕನ್ನಡಿಗ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಇದು ನಂದು 2021 ಫಸ್ಟ್ ರೈಡ್. ಆ್ಯಸ್ ಯೂಶುವಲ್ ನನ್ನ ಹಾಲಿ ಗ್ರೂಪ್ ಜೊತೆ ಮೊಯ್ರಾ ಹೋಟೆಲ್ಗೆ ಹೋಗ್ತಾ ಇದ್ದೀನಿ. ಎಲ್ಲರೂ ಪಾಲೆ ಟೋಲಿಂದ ಲೈನಪ್ ಆಗಿ ಅಲ್ಲಿಂದ ನೆಲಮಂಗಲ ಕಡೆ ಹೊರಟು ಕುಣಿಗಲ್ ಹತ್ರ ಇರೋ ಮೊಯ್ರಾ ಹೋಟೆಲ್ಗೆ ನಾವೆಲ್ಲ ಹೋಗ್ತಾ ಇದ್ದೀವಿ. ಟೈಮ್ ಈಗ 7 ಗಂಟೆ 6 ನಿಮಿಷ ಆಗಿದೆ. ಸಿಕ್ಕಾಪಟ್ಟೆ ಬೈಕರ್ಸ್ ಇದ್ದಾರೆ ಇವತ್ತು. ಸುಮಾರು ಗ್ರೂಪ್ಗಳನ್ನ ನೋಡಿದೆ. ಇವತ್ತು ನಮ್ಮ ಗ್ರೂಪಲ್ಲಿ ಜಾಸ್ತಿ ಗಾಡಿಗಳಿಲ್ಲ. ಸುಮಾರು ಒಂದು 6 ಅಥವಾ 7 ಬೈಕರ್ಸ್ಗಳಿರೋದಷ್ಟೇ. ನಾನು ಯೂಟ್ಯೂಬಲ್ಲಿ ಡಾಕ್ಟರ್ ಚಂದ್ರಶೇಖರ್ ಚಂಗಪ್ಪ ಅಂತ ಒಬ್ಬರು ಯೂಟ್ಯೂಬರ್ ಇದ್ದಾರೆ. ಅವರು ಕನ್ನಡದಲ್ಲೇ ವ್ಲಾಗ್ ಮಾಡೋದು. ಕನ್ನಡ ಯೂಟ್ಯೂಬರ್, ಮೋಟೋ ವ್ಲಾಗಿಂಗ್ ಮಾಡ್ತಾರೆ. ಸುಮಾರು ಟೈಮಿಂದ ಅವ್ರ ಚಾನಲ್ನ ಫಾಲೋ ಮಾಡ್ತಾ ಇದ್ದೆ ನಾನು. ಅವರು ನನಗೆ ಪಾಲೆಟೋಲ್ ಹತ್ರ ಸಿಕ್ಕರು. ಸೊ ಹಾಯ್ ಹೆಲೋ ಅಂತ ಹೇಳಿ ಇಂಟ್ರಡ್ಯೂಸ್ ಮಾಡಿಕೊಂಡು ನಾನು ನಮ್ಮ ಗ್ರೂಪ್ ಜೊತೆ ಹೊರಟಿದ್ದೀನಿ. ನೆಲಮಂಗಲದು ಫಸ್ಟ್ ಟೋಲ್ ರೀಚ್ ಆಗ್ತಾ ಇದ್ದೀವಿ. ಈಗ ಸ್ವಲ್ಪ ಮೋಡ ಇದೆ, ಮಳೆ ಬರಲ್ಲ ಅನ್ಕೋತೀನಿ. ನೋಡೋಣ. ಮಳೆ ಬಂತು ಅಂದರೆ ಅಪ್ಪ ಏನು ಇರಿಟೇಷನ್ ಆಗುತ್ತಂದರೆ ಗಾಡಿ ಓಡಿಸೋಕ್ಕೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಕೊಟ್ಟಿರೋ ಹಾಗೆ ಕ್ವೈಟ್ ಪ್ಯಾಫಲ್ಸ್ ಇನ್ಸ್ಟಾಲ್ ಮಾಡ್ತೀನಿ ಅಂತ ಹೇಳಿದೆ ನನ್ನ ಗಾಡಿಗೆ. ಸೊ ಕ್ವೈಟ್ ಪ್ಯಾಫಲ್ಸ್ ಬಂದಾಗಿದೆ. ಅದು ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಇನ್ಸ್ಟಾಲ್ ಮಾಡ್ತೀನಿ ಗಾಡೀಲಿ. ಹಂಪ್ ಮಾಡ್ತಾರೆ, ಒಳ್ಳೆ ಜಾರ್ ಬಂಡಿ ಥರ ಮಾಡ್ತಾರೆ ಹಂಪ್ನ. ಗಾಡಿದು ಚಾಸಿ ಅಂಡರ್ ಬೆಲ್ಲಿ ಟಚ್ ಆಗುತ್ತೆ. ಈ ಸ್ಟ್ರೆಚ್ಚಲ್ಲಿ ನೀವು ಎಷ್ಟು ಹೊಡೆದ್ರೂ ಗೊತ್ತಾಗಲ್ಲ, ಅಷ್ಟು ಬ್ರಾಡ್ ಆಗಿದೆ ರೋಡು. 120 130 ಅಂತೂ ಆರಾಮಾಗಿ ಹೊಡಿಬೋದು. ಒಂದು ಪ್ರಾಬ್ಲಮ್ ಏನಂದರೆ ನಾಯಿಗಳು ಕಾಟ ಜಾಸ್ತಿ. ನನ್ನ ತುಂಬ ಹಾರಿಬಲ್ ಎಕ್ಸ್ಪೀರಿಯನ್ಸ್ ಇದೆ ರೋಡಲ್ಲಿ. ಫ್ಯಾಮಿಲಿ ಜೊತೆ 4 ವೀಲಲ್ಲಿ ಹೋಗುವಾಗ ಒಂದು ನಾಯಿ ಅಡ್ಡಕ್ಕೆ ಬಂದು ಕಂಟ್ರೋಲ್ ಮಾಡೋಕ್ಕಾಗದೆ ನಾಯಿ ಗುದ್ದಿ ಮುಂದ್ಗಡೆ ಬಂಪರೆಲ್ಲ ಹೋಗ್ಬಿಟ್ಟಿತ್ತು. ಅವತ್ತಿಂದ ಸ್ವಲ್ಪ ನನಗೆ ಭಯ ಈ ರೋಡಲ್ಲಿ ಸ್ಪೀಡ್ ಮಾಡೋಕ್ಕೆ.
ಖಾಲಿ ರೋಡ್ ಅಂತ ಇದ್ದಂಗೆ ಯಾರು ತಾನೇ ನಿಧಾನಕ್ಕೆ ಹೋಗ್ತಾರೆ? ಆನ್ ಪೇಪರ್ಸ್ 80-90 ಅಂತ ಇರುತ್ತೆ ಹೈವೇಲಿ. 80-90 ಹೋಗ್ಬಿಟ್ರೆ ನೀವು ಊರಿಗೆ ಹೋಗಿ ಸೇರ್ಕೊಳ್ಳೋದು ಯಾವಾಗ? ಈ ಥರ ಫಾಗಿ ಕ್ಲೈಮೇಟಲ್ಲಿ ನೀವು ಜಾಸ್ತಿ ಗಾಡಿನ ಲೀನ್ ಮಾಡೋದು ಸ್ವಲ್ಪ ರಿಸ್ಕಿನೇ. ಯಾಕಂದರೆ ರೋಡೆಲ್ಲ ಫುಲ್ ಮಾಯಿಸ್ಟ್ ಆಗಿರುತ್ತೆ. ನಿಮ್ಮ ಟೈರ್ಸ್ಗಳಿಗೆ ಟ್ರ್ಯಾಕ್ಷನ್ ಸಿಗಲ್ಲ ಆ ಟೈಮಲ್ಲಿ. ಇವತ್ತು ಯಾಕೋ ರೋಡ್ ತುಂಬ ಖಾಲಿನೇ ಇದೆ. ಯೂಶಲಿ ಸಂಡೇಸ್ ಅಷ್ಟು ಖಾಲಿ ಇರಲ್ಲ. ಎಲ್ಲಿ ನೋಡ್ಕೊಂಡು ಓಡ್ತಾ ಇದ್ದಾನ?